ಮುಕ್ತಿ ಪಡೆಯಬೇಕಾದರೆ ನಮಗಿರುವ ಈ ಸಂಪತ್ತು ಹೀಗಲೇ ದಾನವನ್ನು ಮಾಡಿ ಮುಕ್ತಿ ಪಡೆಯಬಹುದಲ್ಲವೇ ದೇವ ಮಹಾಂತವ? ಹಾಗೆ ಪ್ರಿಯಳೇ, ಚೆನ್ನಾಗಿ ಕೇಳು. ಮಿತಿ ಮೀರಿ ಮಿತಿಯಿಲ್ಲದ ದಾನವು ಇದು ದಾನದ ಪದ್ಧತಿಯೇ. ಅತಿವೃಷ್ಟಿ ಅನಾವೃಷ್ಟಿ ಇವರಿಂದ ಯಾವ ವಿಧವಾದ ಫಲಗಳು ಪ್ರಾಪ್ತಿ ಆಗದು. ಹಾಗೆ ಸುಂದರಿ, ನೀನು ಹೇಳಿದಂತೆ ಮಾಡುವುದು ಹೆಚ್ಚು ದಾನ ಇಲ್ಲವೇ ಹುಚ್ಚು ದಾನ. ಹಾಗೆ ಸುಂದರಿ, ನೀವು ಉಕ್ತ ಚಿಕಾಮಣಿಯ ತತ್ವವಾಗಲಿ ದಾನಶೀಲದ ತತ್ವವಲ್ಲ. ದಾನದ ಮಹಿಮವು ದಾತನಿಗೆ ತಿಳಿಯುವುದಾಗಲಿ ಧನಲಕ್ಷ್ಮಿಯನ್ನು ಸ್ವಂತ ಮಾಡುವುದು ಗಂಟಲ ಅಡಿಭಾಗದಲ್ಲಿ ಜೀವಕರ ಗೀನರಂತೆ ಮಾಡುವ ದರಿದ್ರ ಭಾಗ್ಯವಂತರಿಗೆ ತಿಳಿಯದು. ಹಾಗೆ ಸುಂದರಿ, ಈ ಲೋಕದಲ್ಲಿ ಲಕ್ಷ್ಮೀಕಾಂತ, ಲಕ್ಷ್ಮೀಪುತ್ರ, ಲಕ್ಷ್ಮೀದಾಸರು ಈ ಪ್ರಕಾರವಾಗಿ 3 ತರದ ಐಶ್ವರ್ಯ ಸಾಲಿಗಳಿರುವರು. ಹಾಗೆ ಮೋಹನಾಂಗಿ, ಇದರಲ್ಲಿ ಲಕ್ಷ್ಮೀದಾಸನು ಧನ ಕಾವಲಿಗಾಗಿ ಕಾರ್ಯಗಳನ್ನು ಮಾಡುವುದಕ್ಕೆ ಅಧಿಕಾರವಿರುವುದಿಲ್ಲ. ಹಾಗೆ ಮೋಹನಾಂಗಿ, ಇದರಲ್ಲಿ ಲಕ್ಷ್ಮೀಪುತ್ರ, ಲಕ್ಷ್ಮೀದಾಸ ಇವರ ಮಾಡುವ ಕುತಂಗಳಿಗೆ ವ್ಯತಿರಿಕ್ತವಾಗಿ ಸಹಿಸುವರಲ್ಲ ಆ ಲಕ್ಷ್ಮೀದಾಸನ ರಮಣಿ ಮೋಹನ ಭರಣಿ. ಕಾಂತ